ಮಂಡ್ಯ ಭಾರತ ಸೇವಾದಳ ಮಂಡ್ಯ ಜಿಲ್ಲೆ ಹಾಗೂ ಸೇಂಟ್ ಜಾನ್ ಆಂಬುಲೆನ್ಸ್ ವತಿಯಿಂದ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಗಸ್ಟ್ 27 ಗುರುವಾರ ಬೆಳಗ್ಗೆ 11 ಗಂಟೆಗೆ ನಗರದ ಅಶೋಕನಗರದ ಬಾಲಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತ ಸೇವಾದಳದ ಕಾರ್ಯದರ್ಶಿ ಜಿ.ವಿ. ನಾಗರಾಜು ತಿಳಿಸಿದರು. ಸುದ್ದಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ. ನಾಗಲಕ್ಷ್ಮಿ ಚೌಧರಿ ಉದ್ಘಾಟಿಸಲಿದ್ದು, ಭಾರತ ಸೇವಾದಳ ಅಧ್ಯಕ್ಷ ಬಿಸಿ ಶಿವಾನಂದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸ್ವಾತಂತ್ರ್ಯ ಸೇನಾನಿ ಪದ್ಮಭೂಷಣ ಡಾ. ಸು. ಹರ್ಡೀಕರ್ ಪ್ರಶಸ್ತಿಯನ್ನು ಕೆ.ಬಿ. ಚಂದು, ಕಮಲ್ ಕುಮಾರ್, ಡಾ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹಾಗೂ ಸಮಾಜ ಸೇವಕ ಡಾ. ವೈ.ಎಸ್. ರಾಮರಾವ್ ಪ್ರಶಸ್ತಿಯನ್ನು ಡಾ. ಪ್ರಕಾಶ್ ಗುಪ್ತಾ, ಶಿವಶಂಕರ್ ಹಾಗೂ ಎಂ.ಜಿ.ಆರ್. ಅರಸ್ ಅವರಿಗೆ 5,000 ರು ನಗುವಿನೊಂದಿಗೆ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ವೇದಿಕೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸುಮಾರು 1,000 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಭಾರತ ಸೇವಾ ದಳದ ಖಜಾಂಚಿ ಶಿವಪ್ರಕಾಶ್ ಬಾಬು, ನಿರ್ದೇಶಕ ಜಿ.ವಿ. ಕುಮಾರ್, ಸಿ.ಎಸ್. ಗಣೇಶ್ ಇದ್ದರು. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕಳೆದ ಬಾರಿ ನಾವು ಕೊಟ್ಟಾಗ ನಾವು 450 ಮಕ್ಕಳಿಗೆ ಈ ಬಹುಮಾನವನ್ನು ಕೊಟ್ಟಿದ್ವಿ. ಈ ಸಾಲಿನಲ್ಲಿ ನಾನು ಸ್ವಲ್ಪ ತಡ ಆಗಿದ್ದರೂ ಕೂಡ ನಾನು ಅಮೆರಿಕದಲ್ಲಿ ಇದ್ದಾಗಲೇ ಈ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದೆ. 1 ತಿಂಗಳು ಟೈಮನ್ನು ಕೊಟ್ಟಿದ್ವಿ. ಆಗ ಜುಲೈ 10ರವರೆಗೆ ನಮಗೆ ಸುಮಾರು 925 ಅರ್ಜಿಗಳು ನಮಗೆ ಬಂದಿವೆ. ಅದರಲ್ಲಿ SSLC ಒಳಗೆ 90ರಿಂದ 100ವರೆಗೆ ಇರ್ತಕ್ಕಂಥ ಪರ್ಸೆಂಟೇಜು 238 ಬಂದಿದೆ. PUCನಲ್ಲಿ 90ರಿಂದ 100ವರೆಗೆ ಇರ್ತಕ್ಕಂಥದ್ದು 192 ಅರ್ಜಿಗಳು ಬಂದಿದೆ. ಮತ್ತು 60% ಮೇಲೆ ಉಳಿದ ಸಾಕಷ್ಟು ಅರ್ಜಿಗಳು ಬಂದಿದೆ. ನಾವು ಎಲ್ಲ ಮಕ್ಕಳಿಗೂ ಕೂಡ 90% ಮೇಲೆ ಗಳಿಸಿದವರಿಗೆ ಕ್ಯಾಶ್ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 60% ಬಂದವರಿಗೆ ಬಹುಮಾನ ಪ್ಲಸ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೇವೆ. ಮತ್ತು ಇದೇ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಸೇಂಟ್ ಜಾನ್ ಆಂಬ್ಯುಲೆನ್ಸಿಂದ ಪ್ರತಿಭಾ ಪ್ರಶಸ್ತಿ ಪ್ರದಾನ ಮತ್ತು ಭಾರತ ಸೇವಾದಳದಿಂದ ಇದೇ ಪ್ರಪ್ರಥಮ ಬಾರಿಗೆ ಸೇವಾದಳ ಸಂಸ್ಥಾಪಕರಾದ ನಾಸು ಹರ್ಡೀಕರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನಾವು ಈ ಸಾಲಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಶಸ್ತಿಯ ಮೊಬಲಗು 5,000 ರೂಪಾಯಿ ಅದರ ಜೊತೆಗೆ ಇರುತ್ತೆ. ಪ್ಲಸ್ ಫಲಕಗಳು ಇವೆಲ್ಲವನ್ನು ಒಳಗೊಂಡಿರುತ್ತೆ. ಶಾಲು ಮತ್ತು ಫಲಕಗಳು ಒಳಗೊಂಡಿರ್ತವೆ. ಈ ಸಾಲಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವೀರಣ್ಣಗೌಡ ಕಾಲೇಜಿನ ಅಧ್ಯಕ್ಷರು ಆದ ಶ್ರೀಯುತ K.T. ಚಂದೂರವರಿಗೆ ಈ ಪ್ರಶಸ್ತಿಯನ್ನು ಪ್ರಥಮವಾಗಿ ನಾವು ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಕಮಲ್ ಕುಮಾರ್ ಅವರು ಹಾಸನ, ಇವರು ಪ್ರಧಾನ ಕಾರ್ಯದರ್ಶಿಗಳು, ಭಾರತ ಸೇವಾದಳ ರಾಜ್ಯ ಸಮಿತಿ, ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಡಾ. ನಾಗಲಕ್ಷ್ಮಿ ಚೌಧರಿ ಅವರು, ಬೆಂಗಳೂರು ಅಧ್ಯಕ್ಷರು ಮಹಿಳಾ ಆಯೋಗ, ಅವರಿಗೆ ನಾವು ಈ ಸ್ವಾತಂತ್ರ್ಯ ಸೇನಾನಿ ನಾಸು ಹರ್ಡೀಕರ್ ಪ್ರಶಸ್ತಿಯನ್ನು ನಾವು ಈ ಸಾಲಿನಿಂದ ಕೊಡ್ತಾ ಇದ್ದೇವೆ. ಅದೇ ರೀತಿ ಕಳೆದ 5-6 ವರ್ಷಗಳಿಂದ ಈ ಸಮಾಜ ಸೇವಕ ಪ್ರಶಸ್ತಿ ಡಾ. ವೈ.ಎಸ್. ರಾಮರಾವ್ ಪ್ರಶಸ್ತಿಯನ್ನು ಅವರು ಸೇಂಟ್ ಜಾನ್ ಆಂಬ್ಯುಲೆನ್ಸನ್ನು ಮಂಡ್ಯದಲ್ಲಿ ಸ್ಥಾಪನೆ ಮಾಡಿದಂಥವರಾಗಿದ್ದರು. ಈಗಾಗಲೇ 50 ವರ್ಷ ತುಂಬಿದೆ. ಅದು ವೈ.ಎಸ್. ರಾಮರಾವ್ ಪ್ರಶಸ್ತಿನ ಡಾ. ಪ್ರಕಾಶ್ ಗುಪ್ತಾರವರು, ರಾಜ್ಯ ಅಧ್ಯಕ್ಷರು, ಸೇಂಟ್ ಜಾನ್ ಆಂಬ್ಯುಲೆನ್ಸ್, ಅವರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಶಿವಶಂಕರ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಸೇಂಟ್ ಜಾನ್ ಆಂಬ್ಯುಲೆನ್ಸ್, ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಡಾ. ಎಂ.ಜಿ.ಆರ್. ಅರಸ್ ಅವರು ಪ್ರಖ್ಯಾತ ಸಂಘಟಕರು, ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದವರು, ಸುಮಾರು 92 ವರ್ಷ. ಅದರಲ್ಲಿ K.T. ಚಂದೂರವರಿಗೂ ಕೂಡ 90 ವರ್ಷದ ಮೇಲ್ಪಟ್ಟು ಇದ್ದಾರೆ. ಈ ಪ್ರಕಾಶ್ ಗುಪ್ತಾ, ಶಿವಶಂಕರ್ ಅವರು ಕೂಡ 85 ವರ್ಷದ ಮೇಲ್ಪಟ್ಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳಿಗೆ ನಾವು ಈ ಒಂದು ಪ್ರಶಸ್ತಿನ ಕೊಡ್ತಾ ಇದ್ದೇವೆ. ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಮತ್ತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾ. ನಾಗಲಕ್ಷ್ಮಿ ಚೌಧರಿಯವರು ನಡೆಸ್ಕೊಡ್ತಾ ಇದ್ದಾರೆ, ಅಧ್ಯಕ್ಷರು ರಾಜ್ಯ ಮಹಿಳಾ ಆಯೋಗ.
ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎರಡೂ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀಯುತ BC ಶಿವಾನಂದ್ ಅವರು ವಹಿಸ್ಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಮತ್ತು ಈ ಪ್ರಶಸ್ತಿ ಪ್ರದಾನವನ್ನು ಮಾಡೋದಕ್ಕೆ ಶ್ರೀಯುತ P. ರವಿಕುಮಾರ್ ಗಣಿಗಾರವರು, ಜನಪ್ರಿಯ ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಅವರು ಬರ್ತಾ ಇದ್ದಾರೆ. ಮತ್ತು ಮಾಜಿ ಸಚಿವರಾದ ಮತ್ತು ರಾಜ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಯುತ MS ಆತ್ಮಾನಂದರವರು ನಮ್ಮ ಜೊತೆ ಇರ್ತಾರೆ. ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮತಿ VJ ಶೋಭಾರಾಣಿಯವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಶ್ರೀಮತಿ ಪಂಪಶ್ರೀ ಮಂಡ್ಯ ನಗರಸಭಾ ಆಯುಕ್ತರು, ಶ್ರೀಮತಿ ವಿಜಯಲಕ್ಷ್ಮಿ ರಘುನಂದನ್ ಉಪಾಧ್ಯಕ್ಷರು, ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಮತ್ತು ಶ್ರೀಯುತ ಆತ್ಮೀಯರಾದ BP ಪ್ರಕಾಶ್ ಅವರು ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ, ಮತ್ತು ಶ್ರೀಮತಿ ಗೀತಾಲಕ್ಷ್ಮಿ ಉಪನಿರ್ದೇಶಕರು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಶ್ರೀಯುತ ಕೋಮಲ್ ಕುಮಾರ್ ಅವರು ಅಂಗವಿಕಲರ ಕಲ್ಯಾಣ ಇಲಾಖೆ, ಶ್ರೀಮತಿ ಅಂಬುಜಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು, ಶ್ರೀಯುತ YB ಬಸವರಾಜ್ ಅವರು ಸೇವಾದಳ ಕೇಂದ್ರ ಸಮಿತಿ ಸದಸ್ಯರು, ಶ್ರೀಯುತ BT ಚಂದ್ರಶೇಖರ್, ಶ್ರೀಮತಿ ಶುಭದಾಯಿನಿ ಮತ್ತು ಎಲ್ಲರೊಳಗಾಗು ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿನಯಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಇದರ ಜೊತೆಗೆ ಶ್ರೀಯುತ ಶಂಕರ್ ಅಶ್ವಥ್ ಅವರು ಕೂಡ ಮಕ್ಕಳಿಗೆ ಪ್ರಶಸ್ತಿ ವಿತರಣೆಗಾಗಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಈ ರೀತಿ ಈ ಒಂದು ಕಾರ್ಯಕ್ರಮ 27ನೇ ತಾರೀಕು ಬಾಲಭವನ ಪಾರ್ಕಿನಲ್ಲಿ ಒಂದು ವೈಭವಯುತ ವೇದಿಕೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಸುಮಾರು ಈ ಪ್ರತಿಭಾ ಪುರಸ್ಕಾರಕ್ಕೆ ಸಂಬಂಧಪಟ್ಟಾಗೆ 1,000 ಮಕ್ಕಳು ಸೇರಿಕೊಳ್ತಕ್ಕಂಥ ಎಲ್ಲ ಇದೆ. ಎಲ್ಲರಿಗೂ ಕೂಡ ನಾವು ಈಗಾಗಲೇ ತಿಳಿಸಿದ್ದೇವೆ, ವೈಯಕ್ತಿಕವಾಗೂ ತಿಳಿಸಿದ್ದೇವೆ, ಗುಂಪಲ್ಲಿ ಮೆಸೇಜ್ ಮಾಡಿ ಕೂಡ ತಿಳಿಸಿದ್ದೇವೆ. ತಮ್ಮೆಲ್ಲರ ಮುಖಾಂತರ ಪ್ರತಿಯೊಬ್ಬರು ಕೂಡ ಭಾಗವಹಿಸುವಂತೆ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಪ್ರತಿಯೊಬ್ಬರು ಕೂಡ ಇಡೀ ಜಿಲ್ಲೆಯಾದ್ಯಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ.